Hello students. So ಇವತ್ತು ನಾವು ನಿಮ್ಮ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ 4 ಅಂದ್ರೆ ನಿಮ್ಮ 6th ಸೆಮಿಸ್ಟರ್ ಇರುವಂತಹ ಲಾಸ್ಟ್ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಲಾಸ್ಟ್ ಪೇಪರ್ ಏನಿದೆ ಅದನ್ನ ನಾವು ಕಲಿಯಲಿಕ್ಕೆ ಸ್ಟಾರ್ಟ್ ಮಾಡುವ. So in this syllabus, so your program is related to subject like BCom, and your subject is cost and management accounting. ಮತ್ತೆ semester 6th semester ನೀವು ಈಗ ತಗೊಳ್ತಾ ಇರೋ syllabus ಇದು. And university, Mangalore University, and I consider this particular topic as a first session. So now let us go for the first unit. ನೋಡಿ ಫಸ್ಟ್ ಯೂನಿಟ್ ಅಲ್ಲಿ ನಿಮಗೆ ಫಂಡ್ ಫ್ಲೋ ಅನಾಲಿಸಿಸ್ ಬಗ್ಗೆ ನಿಮಗೆ ಹೇಳ್ತೀನಿ. So in this fund flow analysis, let us see what it is actually deals with. ಅದಕ್ಕೆ ಇಂಟ್ರೊಡಕ್ಷನ್ ಪಾರ್ಟ್ ಇದೆ. ಸೊ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ನಾನು ನಿಮಗೆ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಅದ್ರಲ್ಲಿ ಇದೆ ಅಂತೇಳಿ. ಇನ್ ಬಿಸ್ನೆಸ್ ಕನ್ಸರ್ನ್ ಯೂಶುವಲಿ ಡಿಸಿಷನ್ ಇಸ್ ಟೇಕನ್ ಆನ್ ದ ಬೇಸಿಸ್ ಆಫ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ಸ್ ಪ್ರೊವೈಡೆಡ್ ಬೈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಲೈಕ್ ಬ್ಯಾಲೆನ್ಸ್ ಶೀಟ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇದು ನಿಮಗೆ ಗೊತ್ತಿರುವಂತದ್ದೇ. ಸೊ ಒಂದು ಬಿಸ್ನೆಸ್ ಕನ್ಸರ್ನ್ ಅಂತ ಹೇಳಿದಾಗ ಅದರಲ್ಲಿ ನಿಮಗೆ ಡಿಸಿಷನ್ಸ್ ಹೇಗೆ ತಗೊಳ್ತಾರೆ ಆನ್ ದ ಬೇಸಿಸ್ ಆಫ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ಸ್ ಪ್ರೊವೈಡೆಡ್ ಬೈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇರುತ್ತೆ, ಲೈಕ್ ಬ್ಯಾಲೆನ್ಸ್ ಶೀಟ್ಸ್ ಆಗಿರ್ಬೋದು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗಿರ್ಬೋದು. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಏನ್ ಮಾಡುತ್ತೆ, ಫೈನಾನ್ಷಿಯಲ್ ಪೊಸಿಷನ್ ಮತ್ತೆ ಪ್ರಾಫಿಟ್ ಆಫ್ ದಿ ಇನ್ ದ ಲಾಸ್ ಅಕೌಂಟ್ಸ್ ಶೋಸ್ ಪ್ರಾಫಿಟ್ ಆರ್ ಲಾಸ್ ಡ್ಯೂರಿಂಗ್ ದಿ ಇಯರ್. ಮತ್ತೆ ಬ್ಯಾಲೆನ್ಸ್ ಶೀಟ್ ನಿಮಗೆ ಫೈನಾನ್ಷಿಯಲ್ ಪೊಸಿಷನ್ಸ್ ನ ತೋರಿಸುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ದೀಸ್ ಟೂ ಸ್ಟೇಟ್ಮೆಂಟ್ಸ್ ಫೇಲ್ ಟು ರಿವೀಲ್ ದ ಚೇಂಜಸ್ ಇನ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಡ್ಯೂರಿಂಗ್ ದ ಇಯರ್. ಅಂದ್ರೆ ಇಲ್ಲಿ ಏನಾಗ್ತದೆ, ನಿಮಗೆ ಜಸ್ಟ್ ಪೊಸಿಷನ್ ಫೈನಾನ್ಷಿಯಲ್ ಪೊಸಿಷನ್ಸ್ ನ ಹೇಳುತ್ತೆ, ಪ್ಲಸ್ ಪ್ರಾಫಿಟ್ ಅಂಡ್ ಲಾಸ್ ಏನಿದೆ ಆರ್ಗನೈಸೇಷನ್ ಅಲ್ಲಿ ಅದರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ಸ್ ಕೊಡುತ್ತೆ. ಬಟ್ ಇಟ್ ವಿಲ್ ನಾಟ್ ಗಿವ್ ಯು ದ ಕ್ಲಿಯರ್ information relating to changes in assets and liabilities. ಏನಾಗುತ್ತೆ ಅದ್ರ ಬಗ್ಗೆ ಹೇಳಲ್ಲ. Therefore an additional statement should be prepared to show the changes in assets, liabilities and owners equity between dates of two balance sheets known as statement of changes in financial position or where got and where gone statement. So this statement gives summarized information of the sources of funds and the areas where the funds have been employed. So ನೋಡಿದ್ರಲ್ಲಿ ಈಗ ಸೊ ಇದನ್ನ ಹೋಗಲಾಡಿಸ್ಲಿಕ್ಕೆ ನಮಗೆ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಕಂಪ್ಲೀಟ್ ಡೀಟೇಲ್ಸ್ ಬೇಕಾಗಿರೋದ್ರಿಂದ ಅಡಿಷನಲ್ ಸ್ಟೇಟ್ಮೆಂಟ್ಸ್ ಒಂದು ಪ್ರಿಪೇರ್ ಮಾಡಬೇಕಾಗ್ತದೆ. ಸೊ ಅದ್ರಲ್ಲಿ ಏನು ನೀವು ತಿಳ್ಕೊಳ್ತೀರ ಅಂದ್ರೆ, ಚೇಂಜಸ್ ಇನ್ ಅಸೆಟ್ಸ್ ಅಂಡ್ ಓನರ್ಸ್ ಈಕ್ವಿಟಿ ಬಿಟ್ವೀನ್ ಡೇಟ್ಸ್ ಆಫ್ ಟೂ ಬ್ಯಾಲೆನ್ಸ್ ಶೀಟ್ಸ್. 2 ವರ್ಷದ ಬ್ಯಾಲೆನ್ಸ್ ಶೀಟ್ಸ್ ನ ಕಂಪೇರ್ ಮಾಡಿದಾಗ ಅಸೆಟ್ಸ್ ಲಯಬಿಲಿಟಿಯಲ್ಲಿ ಏನೇನು ವ್ಯತ್ಯಾಸಗಳಿದೆ, ಓನರ್ಸ್ ಈಕ್ವಿಟಿ ಎಷ್ಟಿದೆ, ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ನೀವು ಇದರಲ್ಲಿ ತಿಳ್ಕೊಬಹುದು. ಅಂಡ್ ದಿಸ್ ಸ್ಟೇಟ್ಮೆಂಟ್ ಇಸ್ ನೋನ್ ಆಸ್ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ಫೈನಾನ್ಷಿಯಲ್ ಪೊಸಿಷನ್ ಅಂತ ಹೇಳ್ತೀವಿ. ಸೊ ಅದ್ರಲ್ಲಿ ಅದನ್ನ ನಾವು ಇನ್ನೊಂದ್ ತರನು ಹೇಳ್ಬೋದು, ವೇರ್ ಗಾಟ್ ಅಂಡ್ ವೇರ್ ಗಾನ್ ಸ್ಟೇಟ್ಮೆಂಟ್ ಅಂತ. ಅಂದ್ರೆ ಎಲ್ಲಿಂದ ಸಿಕ್ತು ಮತ್ತೆ ಅದನ್ನ ಎಲ್ಲಿಗೆ ಕೊಟ್ವಿ ಅಂತ ಹೇಳೋದ್ನ, ಎಲ್ಲಿಗೆ ಹೋಯ್ತು ಅಂತ ಹೇಳಿದ್ರು ಎಕ್ಸಾಂಪಲ್. ಓಕೆ, ದಿಸ್ ಸ್ಟೇಟ್ಮೆಂಟ್ ಗಿವ್ಸ್ ದ ಸಮ್ಮರೈಸ್ಡ್ ಇನ್ಫಾರ್ಮೇಶನ್ಸ್ ಆಫ್ ದಿ ಸೋರ್ಸಸ್ ಆಫ್ ಫಂಡ್ಸ್ ಅಂಡ್ ದಿ ಏರಿಯಾಸ್ ವೇರ್ ದ ಫಂಡ್ಸ್ ಹ್ಯಾವ್ ಬಿನ್ ಎಂಪ್ಲಾಯ್ಡ್. ಸೊ ಇದು ನಮ್ಗೆ ಎಲ್ಲಿ ಸೋರ್ಸಸ್ ಇದೆ, ಎಲ್ಲಿ ಸ್ಟೇಟ್ಮೆಂಟ್ ಸಮರೈಸ್ಡ್ ಇನ್ಫಾರ್ಮೇಶನ್ಸ್ ಕೊಡ್ತದೆ ಯಾವ್ದ್ರ ಬಗ್ಗೆ ಅಂದ್ರೆ ಸೋರ್ಸಸ್ ಆಫ್ ಫಂಡ್ಸ್ ಎಲ್ಲಿದೆ ಅಂಡ್ ಏರಿಯಾಸ್ ವೇರ್ ದ ಫಂಡ್ಸ್ ಹ್ಯಾವ್ ಬಿನ್ ಎಂಪ್ಲಾಯ್ಡ್, ಅಂದ್ರೆ ಎಲ್ಲಿಗೆ ನಾವು ಖರ್ಚು ಮಾಡ್ತೀವಿ ಪ್ಲಸ್ ನಮ್ಮ ಹತ್ರ ಎಷ್ಟು ಫಂಡ್ ಇದೆ, ಇದ್ರ ಬಗ್ಗೆ ನಮ್ಗೆ ಅದು ಕ್ಲಿಯರ್ ಡೀಟೇಲ್ ಇನ್ಫಾರ್ಮೇಶನ್ಸ್ ನ ಕೊಡುತ್ತೆ. ಸೊ ದಿಸ್ ಇಸ್ ದ ಫಂಡ್ ಫ್ಲೋ ಅನಾಲಿಸಿಸ್ ಅಂತ ಹೇಳೋದಕ್ಕೆ ಒಂದು ಕಂಪ್ಲೀಟ್ ಇಂಟ್ರೊಡಕ್ಟರಿ ಪಾರ್ಟ್. So coming for the meaning of fund flow statements. So meaning of fund flow statement ಅಲ್ಲಿ ನಿಮ್ಗೆ ಏನ್ ಹೇಳುತ್ತೆ ಅಂದ್ರೆ, it is necessary to understand the meaning of terms, that is fund ಅಂದ್ರೆ ಏನು, flow ಅಂದ್ರೆ ಏನು, before going for the full discussion of the fund flow statement. Fund flow statement ಅಂತ ತಿಳ್ಕೊಳ್ಳೋಕೆ ಮುಂಚೆ ನಾವು ಇದನ್ನ ಫಸ್ಟ್ ತಿಳ್ಕೊಳ್ಬೇಕು. What is fund, then what is flow. So ಈ ಕಾನ್ಸೆಪ್ಟ್ ಆಫ್ ಫಂಡ್ ತಗೊಂಡಾಗ ನಿಮಗೆ ಫಂಡ್ ನ ನೀವು ಕ್ಯಾಶ್ ಆಸ್ ಫಂಡ್ ಅಂತ ತಗೊಳ್ತೀರಾ, ವರ್ಕಿಂಗ್ ಕ್ಯಾಪಿಟಲ್ ಆಸ್ ಫಂಡ್ ಅಂತ ಹೇಳ್ತೀರಾ, ಆಲ್ ಫೈನಾನ್ಷಿಯಲ್ ರಿಸೋರ್ಸಸ್ ಆಸ್ ಫಂಡ್ ಅಂತ ಹೇಳ್ತೀರಾ. ಸೊ ಈಗ ನೋಡಿ, ಕ್ಯಾಶ್ ಆಸ್ ಫಂಡ್ ಅಂತ ಹೇಳಿದ್ರೆ, according to this concept, the term fund refers to liquid cash or money deposited in bank. ಅಂದ್ರೆ ಬ್ಯಾಂಕ್ ಅಲ್ಲಿ ನೀವೇನು ಡೆಪಾಸಿಟ್ ಮಾಡಿರ್ತೀರಾ ಅದಕ್ಕೆ ನಾವು ಕ್ಯಾಶ್ ಅಂತ ಹೇಳ್ತೀವಿ. ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿಲೆಂಟ್ ಆರ್
ಆರ್ ನೆಟ್ ಮಾನಿಟರಿ ಅಸೆಟ್ಸ್ ಎರಡನ್ನೂ ಹೇಳ್ಕೋಬಹುದು. ಕ್ಯಾಶ್ ಅಥವಾ ಕ್ಯಾಶ್ ಈಕ್ವಲೆಂಟ್. ಈಗ ನೀವು ಬ್ಯಾಂಕ್ ಅಲ್ಲಿ ಮನಿ ಡೆಪಾಸಿಟ್ ಮಾಡಿದ್ರೆ ಅಂದ್ರೆ ಅದು ದಟ್ ಈಸ್ ಕನ್ಸಿಡರ್ ಇಟ್ ಆಸ್ ಅ ಕ್ಯಾಶ್. ನೀವು ಅದನ್ನ ನೀವು ಕ್ಯಾಶ್ ಈಕ್ವಲೆಂಟ್ ಅಂತೇಳಿ ಕರಿಬಹುದು. ಅಂಡ್ ನೆಕ್ಸ್ಟ್ ವರ್ಕಿಂಗ್ ಕ್ಯಾಪಿಟಲ್ ಆಸ್ ಫಂಡ್. ನೋಡಿ ಅದನ್ನು ನಾವು ಫಂಡ್ ಅಂತ ಹೇಳ್ತೀವಿ. ವರ್ಕಿಂಗ್ ಕ್ಯಾಪಿಟಲ್ ಮೀನ್ಸ್ ದ ಎಕ್ಸೆಸ್ ಆಫ್ ಕರೆಂಟ್ ಅಸೆಟ್ಸ್ ಓವರ್ ಕರೆಂಟ್ ಲಯಬಿಲಿಟಿ. ಅಂದ್ರೆ ಅಸೆಟ್ಸ್ ಕರೆಂಟ್ ಓವರ್ ಕರೆಂಟ್ ಲಯಬಿಲಿಟೀಸ್ ಎಕ್ಸೆಸ್ ಏನಿರುತ್ತೆ ಅದಕ್ಕೆ ನಾವು ವರ್ಕಿಂಗ್ ಕ್ಯಾಪಿಟಲ್ ಫಂಡ್ಸ್ ಅಂತ ಹೇಳಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಅಂಡ್ ಆಲ್ ಫೈನಾನ್ಷಿಯಲ್ ರಿಸೋರ್ಸಸ್ ಆಸ್ ಫಂಡ್. ಸೊ ಎಲ್ಲಾ ತರ ಫೈನಾನ್ಷಿಯಲ್ ಅಸಿಸ್ಟೆನ್ಸಿ ಕೊಡುವಂತದ್ದು ಎಲ್ಲಾ ಪ್ರೈವೇಟ್ ರಿಸೋರ್ಸಸ್ ಇನ್ಸ್ಟಿಟ್ಯೂಷನ್ಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅದೆಲ್ಲ ಏನಾಗುತ್ತೆ ದಟ್ ಆಲ್ ವಿ ಕನ್ಸಿಡರ್ ಇಟ್ ಆಸ್ ಫಂಡ್. ನೆಕ್ಸ್ಟ್ ಮೀನಿಂಗ್ ಆಫ್ ಫ್ಲೋ ಆಫ್ ಫಂಡ್. ನೋಡಿ ನಿಮಗೆ ಸಿಂಪಲ್ ಆಗಿ ಹೇಳಿದರೆ ರೆಫರೆನ್ಸ್ ಟು ದ ಚೇಂಜಸ್ ಇನ್ ದ ಎಕ್ಸಿಸ್ಟಿಂಗ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಅ ಬಿಸ್ನೆಸ್ caused by inflow of resources and outflow of resources during a particular period of operation. Nodi. So it refers to the changes in the existing financial position. Ivagiruvanತ existing financial position ಏನಿದೆ business ದು of a business caused by ಯಾವ ರೀತಿ ಅದು cause ಆಯಿತು inflow of resources and outflow of resources during a particular period of time. ಅಂದ್ರೆ ಎಷ್ಟು inflow of resources ಆಯ್ತು ನಮಗೆ ನಮ್ಮ ಕಂಪನಿಗೆ and what are the outflows what we have been done. ಅಂದ್ರೆ ಇನ್ಫ್ಲೋಸ್ ಅಂತ ಹೇಳಿದ್ರೆ ನಾವೆಷ್ಟು ಪರ್ಚೇಸ್ ಮಾಡಿದ್ವಿ ಅಥವಾ ನಾವ್ ಏನು ಗೂಡ್ಸ್ ನ ಕೊಟ್ಟು ನಮಗೆ ಫಂಡ್ ಬಂತು, ಆಮೇಲೆ ನಾವೆಷ್ಟು ಔಟ್ಫ್ಲೋ ರಿಸೋರ್ಸಸ್ ಅಂದ್ರೆ ನಮ್ಮ ಹಣನ ನಾವು ಪರ್ಚೇಸ್ ಮಾಡ್ಲಿಕ್ಕೆ ಎಷ್ಟು ಖರ್ಚು ಮಾಡಿದ್ವಿ ಇದ್ರ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ಸೊ ಇದಕ್ಕೆ ನಾವು ಫ್ಲೋ ಆಫ್ ಫಂಡ್ ಅಂತ ಹೇಳಿ. ಸೊ ಅದಕ್ಕೆ ನಾವು ಫ್ಲೋ ಆಫ್ ಫಂಡ್ ವಿಲ್ ಬಿ ದೇರ್, ಇನ್ಫ್ಲೋ ಆಫ್ ಫಂಡ್ ಇಸ್ ದೇರ್, ಔಟ್ಫ್ಲೋ ಆಫ್ ಫಂಡ್ ಇಸ್ ಆಲ್ಸೋ ದೇರ್. ಸೊ ದಿಸ್ ಇಸ್ ದ ಮೀನಿಂಗ್. So meaning of fund flow statement finally nodana. Fund flow statement is a statement prepared to show the sources from which the funds have been collected and the sphere to which they have been put to. Andre ಯಾವ ಸೋರ್ಸಸ್ ಇಂದ ಫಂಡ್ ನ ಕಲೆಕ್ಟ್ ಮಾಡಿದ್ರೆ ಮತ್ತೆ ಅದನ್ನ ಎಲ್ಲಿಗೆ ಇನ್ವೆಸ್ಟ್ ಮಾಡ್ತಾರೆ ಅಂತ ಪುಟ್ಟು ಅಂದ್ರೆ ಇಟ್ ಲಿಸ್ಟ್ಸ್ ಆಲ್ ದಿ ಸೋರ್ಸಸ್ ಅಂಡ್ ಅಪ್ಲಿಕೇಶನ್ಸ್ ಆಫ್ ಫಂಡ್ಸ್ ಅಂಡ್ ಶೋ ನೆಟ್ ಇನ್ಕ್ರೀಸ್ ಆರ್ ನೆಟ್ ಡಿಕ್ರೀಸ್ ಇನ್ ದ ವರ್ಕಿಂಗ್ ಕ್ಯಾಪಿಟಲ್ ಡ್ಯೂರಿಂಗ್ ದ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್. ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮಿಗೆ ನೆಟ್ ಇನ್ಕ್ರೀಸ್ ಏನು ನೆಟ್ ಡಿಕ್ರೀಸ್ ಏನು ಅಂತೇಳಿ ಅದರ ಡೀಟೇಲ್ಸ್ ನ ಇದು ಕೊಡುತ್ತೆ. ದೆನ್ ದ ಸ್ಟೇಟ್ಮೆಂಟ್ ಶೋಸ್ ದಿ ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ರೇಸ್ಡ್ ಫ್ರಮ್ ವೇರಿಯಸ್ ಸೋರ್ಸಸ್ ಡ್ಯೂರಿಂಗ್ ದ ಪೀರಿಯಡ್ ಅಂಡ್ ಎಕ್ಸ್ಪ್ಲೇನ್ಸ್ ಹೌ ದಟ್ ಫೈನಾನ್ಸ್ ಹ್ಯಾಸ್ ಬೀನ್ ಯೂಸ್ಡ್ ಇನ್ ದ ಬಿಸ್ನೆಸ್. ಅಂದ್ರೆ ಇಲ್ಲಿ ನಿಮ್ಗೆ ಫ್ಲೋ ಆಫ್ ಫಂಡ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಕಂಪ್ಲೀಟ್ ಪಿಕ್ಚರ್ ರಿಲೇಟಿಂಗ್ ಟು ಹೌ ದ ಫಂಡ್ ಹ್ಯಾವ್ ಟು ಬಿ ಯುಟಿಲೈಸ್ಡ್. ಅದನ್ನ ಫ್ಲೋ ನ ಯಾವ ರೀತಿ ನಮ್ಮ ಕಂಪನಿಯಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಅಂತ ಹೇಳೋದನ್ನ ಅದು ಈ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಅಲ್ಲಿ ಅದು ಹೇಳುತ್ತೆ. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. Now coming for the next aspect, that is uses or advantages of fund flow statements. ನೋಡಿ ನಿಮಗೆ ಯೂಸಸ್ ಅಂತ ಹೇಳಿದಾಗ ಇದು ಸುಮಾರು ಪಾರ್ಟೀಸ್ ಗೆ ಹೆಲ್ಪ್ ಆಗ್ತದೆ. ಪಾರ್ಟೀಸ್ ಲೈಕ್ ಮ್ಯಾನೇಜ್ಮೆಂಟ್ ಗೆ ಸಪರೇಟ್ ಯೂಸಸ್ ಇರುತ್ತೆ, ಶೇರ್ ಹೋಲ್ಡರ್ಸ್ ಗೆ, ಕ್ರೆಡಿಟರ್ಸ್ ಗೆ, ಡಿಬೆಂಚರ್ ಹೋಲ್ಡರ್ಸ್ ಗೆ, ಫೈನಾನ್ಷಿಯಲ್ ಅನಾಲಿಸ್ಟ್ಸ್ ಗೆ. ಸೊ ಇಲ್ಲಿ ಎಲ್ಲ ಏನಾಗ್ತದೆ ಅಂದ್ರೆ ಎಲ್ಲ ಇಷ್ಟು ಪಾರ್ಟೀಸ್ ಏನಿದ್ದಾರೆ ಅವರೆಲ್ಲರೂ ಸಹ ಯಾವ ತರ ಈ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಯೂಸ್ಫುಲ್ ಆಗುತ್ತೆ ಅಂತ. ಸೊ ಇಲ್ಲಿಗೆ ನೋಡಿ ನೀವು ಈಗ ಟು ದ ಮ್ಯಾನೇಜ್ಮೆಂಟ್ ತಗೊಂಡ್ರೆ, ಮ್ಯಾನೇಜ್ಮೆಂಟ್ ಅಂದ್ರೆ ಒಂದು ಕಂಪನಿ ನಡೆಸ್ತಾ ಇರುವಂತಹ ಏನು ಲೈಕ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿರ್ಬೋದು ಅಥವಾ ಆ ಪರ್ಟಿಕ್ಯುಲರ್ ಪ್ರೊಪ್ರೈಟರ್ಸ್ ಆಫ್ ದಿ ಕಂಪನಿ ಏನಿದ್ರೆ ಅವರಿಗೆ ಯಾವ ರೀತಿ ಯೂಸ್ಫುಲ್ ಆಗುತ್ತೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಟು ದ ಮ್ಯಾನೇಜ್ಮೆಂಟ್ ಹೌ ಇಟ್ ವಿಲ್ ಬಿ ಯೂಸ್ಡ್ ಅಂದ್ರೆ ಫಂಡ್ ಫ್ಲೋ ಅನಾಲಿಸಿಸ್ helps the management to understand the movement of funds and ineffective fund management. ಸೊ ಹೇಗೆ ಮೂವ್ ಆಗುತ್ತೆ ಫಂಡ್ಸ್ ಅಂತ ಹೇಳಿ ಅದ್ರ ಬಗ್ಗೆ ತಿಳುವಳಿಕೆ ಸಿಗುತ್ತೆ. ಸೊ ನೋಡಿ ಇದರಲ್ಲಿ ಯಾವ ತರ ತಿಳುವಳಿಕೆ ಅಂದ್ರೆ ಮ್ಯಾನೇಜ್ಮೆಂಟ್ ಗೆ to reveal the comparative position of working capital on the two balance sheets. So comparison ಮಾಡಿ ಎರಡು ಬ್ಯಾಲೆನ್ಸ್ ಶೀಟ್ ಕಂಪ್ಯಾರಿಸನ್ ಮಾಡಿದಾಗ ನಿಮಗೆ comparative position of working capital on the two balance sheet will be compared. ಸೊ ಇದನ್ನ ನಿಮಗೆ ತಿಳಿಸಿದ್ರೆ ನಮಗೆ ಇದನ್ನ ತಿಳ್ಕೊಳ್ಳಲೇ ಬೇಕಾಗ್ತದೆ ಮ್ಯಾನೇಜ್ಮೆಂಟ್. ಅಂಡ್ ಟು ನೋ ದ ರೀಸನ್ಸ್ ಬೇಸಿಕ್ ಕಾಸಸ್ ಆಫ್ ಚೇಂಜಸ್ ಇನ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಯಾಕೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜ್ ಆಗ್ತಾ ಉಂಟು ಅದ್ರದ್ದು ರೀಸನ್ಸ್ ನ ತಿಳ್ಕೊಳ್ಳೋದು
ಮಾಡ್ಕೊಳ್ಬಹುದು. ಟು ಅಸರ್ಟೈನ್ ದ ಲಿಕ್ವಿಡಿಟಿ ಪೊಸಿಷನ್ ಆಫ್ ದಿ ಬಿಸ್ನೆಸ್. ಸೊ ಲಿಕ್ವಿಡಿಟಿ ಪೊಸಿಷನ್ ಆಫ್ ದಿ ಬಿಸ್ನೆಸ್ ಅಂದ್ರೆ ಎಷ್ಟು ಅಟ್ ಪ್ರೆಸೆಂಟ್ ಬಿಸ್ನೆಸ್ ಅಲ್ಲಿ ಎಷ್ಟು ನಿಮ್ಗೆ ಟರ್ನ್ ಓವರ್ ಇದೆ, ಎಷ್ಟು ಕ್ಯಾಶ್ ಇದೆ, ಎಷ್ಟು ಲಿಕ್ವಿಡ್ ಕ್ಯಾಶ್ ಇದೆ, ಇದರ ಬಗ್ಗೆ ತಿಳುವಳಿಕೆ ಇಟ್ಟಿರುತ್ತೆ. ಅಂಡ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಫಿಟ್ ಅರ್ನ್ಡ್ ಫ್ರಮ್ ಡಿಫರೆಂಟ್ ಸೋರ್ಸಸ್. ಸೊ ಎಲ್ಲೆಲ್ಲಿ ಸೋರ್ಸಸ್ ಇಂದ ಪ್ರಾಫಿಟ್ ನ ಅಂಡರ್ಸ್ಟ್ಯಾಂಡ್ ಲೈಕ್ ಬಾರೋ ಮಾಡಿರ್ತಾರೆ, ಅದನ್ನ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದು ಎಲ್ಲ ಯಾರಿಗೆ ಅಂತ ಹೇಳಿದ್ರೆ ಯೂಸ್ಫುಲ್ ಆರ್ ಅಡ್ವಾಂಟೇಜಸ್ ಫಾರ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ ದಿ ಮ್ಯಾನೇಜ್ಮೆಂಟ್. ಅಂಡ್ ಟು ಲೊಕೇಟ್ ದ sources of additional working capital in case of scarcity. Okay, scarcity ಇದ್ದಾಗ, scarcity ಅಂದ್ರೆ ಏನು, ಶಾರ್ಟೇಜ್ ಇದ್ದಾಗ we have to locate the sources of additional working capital. So additional working capital ಅಂದ್ರೆ ಇನ್ನು ಎಕ್ಸ್ಟ್ರಾ ಕ್ಯಾಪಿಟಲ್ಸ್ ನ ಅವರು ತೆಗೆದಿಟ್ಕೋಬೇಕು. ಕಮಿಂಗ್ ಫಾರ್ ಟು ದ ಶೇರ್ ಹೋಲ್ಡರ್ಸ್, ಅವರಿಗೆ ಯಾವ ತರ ಇದು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಯೂಸ್ಫುಲ್ ಅಂದ್ರೆ ಟು ನೋ ದ ಫೈನಾನ್ಷಿಯಲ್ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಆಫ್ ದಿ ಕಂಪನಿ. ಶೇರ್ ಹೋಲ್ಡರ್ಸ್ ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ಆಫ್ ದಿ ಕಂಪನಿ ನೋಡಿದ ಮೇಲೆನೆ ಅವರು ಅವರ ಶೇರ್ಸ್ ನ ಪರ್ಚೇಸ್ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ. ಇಫ್ ದ ಕಂಪನಿ ಇಸ್ ಇನ್ ವೆರಿ ವೀಕ್ ಸೆಕ್ಷನ್ ಅಂತ ಹೇಳಿದಾಗ ಯಾರು ಶೇರ್ ಹೋಲ್ಡರ್ಸ್ ಬರಲ್ಲ ಅಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ ಶೇರ್ಸ್ ನ. ಸೊ ದಟ್ ಹ್ಯಾವ್ ಟು ಬಿ ನೋನ್. ಅಂಡ್ ಟು ಆಕ್ಸೆಸ್ ದ earning capacity of the company. earning capacity ಎಷ್ಟಿದೆ ಅಂತ ಹೇಳೋದನ್ನ ತಿಳ್ಕೋಬೇಕಾಗ್ತದೆ. that is to the shareholders. And to evaluate the ability of the management in making effective use of working capital. So ability, so what is the ability to evaluate the management in making effective use of working capital. working capital ನ ಯಾವ ರೀತಿ ಯೂಸ್ ಮಾಡ್ತೀರಾ ಅಂತ ಹೇಳೋದ್ರದ್ದು ಇವ್ಯಾಲ್ಯೂಯೇಷನ್ ಬೇಕಾಗ್ತದೆ. ಸೊ ಟು ದ ಶೇರ್ ಹೋಲ್ಡರ್ಸ್ ಆಯ್ತು. ಟು ದ ಕ್ರೆಡಿಟರ್ಸ್, ಸೊ ಕ್ರೆಡಿಟರ್ಸ್ ಅಂತ ಹೇಳಿದ್ರೆ who are this means who is actually the people who is having a contact with the company. ಅವರು ಯಾವ ತರ ಅಂದ್ರೆ ದಿ ಔಟರ್, ದಟ್ ಈಸ್ ಎಕ್ಸ್ಟರ್ನಲ್ ಪೀಪಲ್ಸ್ ಕ್ರೆಡಿಟರ್ಸ್ ಅಂತ ಹೇಳಿದಾಗ. ಸೊ ಅವರಿಗೆ ಯಾವ ತರ ಬೆನಿಫಿಟ್ ಆಗ್ತದೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂದ್ರೆ ಟು ಜಡ್ಜ್ ದ ಕ್ರೆಡಿಟ್ ವರ್ತಿನೆಸ್ ಆಫ್ ದಿ ಬಾರೋವಿಂಗ್ ಕಂಪನಿ. ಸೊ ಯಾರು ಆಕ್ಚುಲಿ ಬಾರೋವಿಂಗ್ ಕಂಪನೀಸ್ ಇರ್ತದೆ ಅವ್ರದ್ದು ಕ್ರೆಡಿಟ್ ವರ್ತಿನೆಸ್ ಆಫ್ ದಿ ಬಾರೋವಿಂಗ್ ಕಂಪನಿ ಕ್ಯಾನ್ ಬಿ ಐಡೆಂಟಿಫೈಡ್. ಸೊ ದಟ್ ಈಸ್ ಒನ್ main thing in the users of fund flow statement. And to ensure effective utilization of fund. So you have to ensure that effective utilization fund, ಎಷ್ಟು ಫಂಡ್ ಇದೆ ಅದು ಎಷ್ಟು ಯಾವ ತರ ಯುಟಿಲೈಸ್ ಆಗ್ತಾ ಇದೆ ಅಂತೇಳಿ ಅದರ ಬಗ್ಗೆ ನಾವು ಕ್ರೆಡಿಟರ್ಸ್ ಗೆ ಯೂಸ್ಫುಲ್ ಆಗ್ತದೆ ಇನ್ಫಾರ್ಮೇಶನ್ಸ್. ಅಂಡ್ ಟು ನೋ ದಿ ಅರ್ನಿಂಗ್ ಕೆಪಾಸಿಟಿ ಆಫ್ ದಿ ಕಂಪನಿ. ಸೊ ಕೆಪಾಸಿಟಿ ಆಫ್ ದಿ ಕಂಪನಿ ಎಷ್ಟಿದೆ, ಅರ್ನಿಂಗ್ ಕೆಪಾಸಿಟಿ, ಇದನ್ನು ನೀವು ಇಲ್ಲಿ ತಿಳ್ಕೋಬಹುದು. And coming for the next aspect to the financial analysts. So ಅವರಿಗೆ ಯಾಕೆ ಇದು ಯೂಸ್ಫುಲ್ ಆಗುತ್ತೆ ಅಂದ್ರೆ ಟು ಅಸರ್ಟೈನ್ ದ ಸೋರ್ಸ್ ಅಂಡ್ ಅಪ್ಲಿಕೇಶನ್ ಆಫ್ ಫಂಡ್ಸ್. ಸೋರ್ಸಸ್ ಮತ್ತೆ ಅಪ್ಲಿಕೇಶನ್ಸ್ ಎಷ್ಟಿದೆ ಅಂತ ಹೇಳೋದನ್ನ ಅಸರ್ಟೈನ್ ಮಾಡೋಕೆ ಇದು ಹೆಲ್ಪ್ ಮಾಡುತ್ತೆ. ಟು ಆಕ್ಸೆಸ್ ದ ಫೈನಾನ್ಷಿಯಲ್ ಕಾನ್ಸಿಕ್ವೆನ್ಸ್ ಆಫ್ ಬಿಸ್ನೆಸ್ ಆಪರೇಷನ್. ಸೊ ಬಿಸ್ನೆಸ್ ಆಪರೇಷನ್ ಅಲ್ಲಿ ಆಗುವಂತ ಫೈನಾನ್ಷಿಯಲ್ ದಟ್ ಈಸ್ ಕಾನ್ಸಿಕ್ವೆನ್ಸಸ್ ಡೀಟೇಲ್ಸ್ ನ ನೀವು ಇಲ್ಲಿ ತಿಳ್ಕೋಬಹುದು. ಅಂಡ್ ಟು ಅನಲೈಸ್ ದ ಪ್ರಾಫಿಟ್ ಅರ್ನ್ಡ್ ಫ್ರಮ್ ಡಿಫರೆಂಟ್ ಸೋರ್ಸಸ್ ನ ಅನಲೈಸ್ ಮಾಡಬಹುದು ಪ್ರಾಫಿಟ್ ಅರ್ನ್ಡ್. ಅಂಡ್ ಟು ಎಸ್ಟಿಮೇಟ್ ದ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಆಫ್ ದಿ ಕಂಪನಿ. ಅಂಡ್ ಟು ನೋ ದ ರೀಸನ್ಸ್ ಫಾರ್ ಲೋವರ್ ವಾಲ್ಯೂಮ್ ಆಫ್ ಕರೆಂಟ್ ಅಸೆಟ್ಸ್ ಇನ್ ಸ್ಪೈಟ್ ಆಫ್ ರೈಸ್ ಇನ್ ನೆಟ್ ಪ್ರಾಫಿಟ್ ಆರ್ ವೈಸ್ ವರ್ಸ. ಸೊ ಇದು ನಿಮಗೆ ಫೈನಾನ್ಷಿಯಲ್ ಅನಾಲಿಸ್ಟ್ಸ್ ಏನಿದೆ ಅವರಿಗೆ ಆಗುವಂತಹ ಅಡ್ವಾಂಟೇಜಸ್ ಆರ್ ಯೂಸಸ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. So by this we will end up this particular session. So in the next remaining topic will be seen in the next session. Thank you, Makle.